ಕಾಮಗಾರಿ ನಡೆದ 2 ತಿಂಗಳಿಗೆ ಕಿತ್ತೊಯ್ದ ರಸ್ತೆ, 19 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದ ರಸ್ತೆ ಕಳಪೆ. ಕಲಘಟಕಿ ಆ ಸಚಿವರು ಮಾತೆತ್ತಿದ್ರೆ ಸಾಕು, ನಾನ್ ಪ್ರಾಮಾಣಿಕ, ಶಿಸ್ತು, ನನ್ನ ಕ್ಷೇತ್ರದ ಯಾವುದೇ ಕಾಮಗಾರಿಯಲ್ಲಿ ಕಳಪೆ ಅನ್ನೋ ಮಾತೇ ಇಲ್ಲ ಅಂತ ಬೊಬ್ಬೆ ಹೊಡಿತಾರೆ. ಆದ್ರೆ ಇದೀಗ ಅವರ ಸ್ವಕ್ಷೇತ್ರದಲ್ಲಿ ಇದೀಗ ರಸ್ತೆ ಕಾಮಗಾರಿ ಕಳಪೆಯಾಗಿದೆ. ಕೈಯಿಂದ ಅಗದ್ರೆ ಸಾಕು, ಡಾಂಬರ್ ಕಿತ್ತು ಬರ್ತಿದೆ. ಹೌದು, ಕಲಘಟಕಿ ತಾಲೂಕಿನ ಧಾರವಾಡ ಕ್ರಾಸ್ನಿಂದ ಜೋಡಳಿ ಕ್ರಾಸ್ವರೆಗೆ ನಡುವೆ ಕಲಘಟಕಿ ಸಂಪರ್ಕ ಕಲ್ಪಿಸುವ ಸುಮಾರು 10 ಕಿಲೋಮೀಟರ್ ಮುಖ್ಯ ರಸ್ತೆಯ ಕಾಮಗಾರಿ ಮುಗಿದು ತಿಂಗಳು ಕಳೆಯುವಷ್ಟರಲ್ಲಿ ಕಿತ್ತು ಹೋಗಿತ್ತು. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 19 ಕೋಟಿ ಅನುದಾನದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ರಸ್ತೆ ಸುಧಾರಣೆ ಮಾಡಲಾಗಿದೆ. ಗುತ್ತಿಗೆದಾರನ ಕಳಪೆ ಕಾಮಗಾರಿಯಿಂದ ತಿಂಗಳು ಕಳೆಯುವಷ್ಟರಲ್ಲಿ ರಸ್ತೆ ಕಿತ್ತು ಹೋಗಿದೆ. ಇದರಿಂದ ವಾಹನ ಸವಾರರು ತೊಂದರೆ ಅನುಭವಿಸುತ್ತಿದ್ದಾರೆ. ವಾಹನಗಳು ರಸ್ತೆಯಲ್ಲಿ ಬಂದರೆ ಅರ್ಧ ದಾರಿಯಲ್ಲಿ ಪಂಚರ್ ಆಗಿ ನಿಲ್ತಾ ಇವೆ. ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ. ರಸ್ತೆಯಲ್ಲಿ ಜಲ್ಲಿ ಕಲ್ಲುಗಳಿದ್ದು ವಾಹನ ಸವಾರರು ಬಿದ್ದು ಗಾಯಗೊಳ್ಳುತ್ತಿದ್ದಾರೆ. ಪ್ರತಿನಿತ್ಯ ಒಂದಲ್ಲ ಒಂದ್ ಕಡೆ ಅಪಘಾತಗಳು ಸಾಮಾನ್ಯವಾಗಿಬಿಟ್ಟಿವೆ. ಬೃಹತ್ ಕಲ್ಲುಗಳು ರಸ್ತೆಯಲ್ಲಿದ್ದು ವೃದ್ಧರು, ಶಾಲಾ ಕಾಲೇಜು ಮಕ್ಕಳು ಈ ರಸ್ತೆಯಲ್ಲಿ ಸಂಚಾರ ಮಾಡೋಕೆ ಪರದಾಡುವಂತಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಜನರು ಪರಿತಪಿಸ್ತಾ ಇದ್ರು. ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಕಡೆ ತಿರುಗಿ ನೋಡುತ್ತಿಲ್ಲ. ಕನ್ನಡ ವಾಹಿನಿ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ನಾನು ಕಲಘಟಕಿ ಕ್ಷೇತ್ರದ ಬಿ ಗುಡಿಹಾಳ್ ಕ್ರಾಸ್ನಲ್ಲಿದ್ದೇನೆ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಒಂದು ರಸ್ತೆ ಯಾವ ರೀತಿ ಕಲಘಟಕಿ ಕ್ಷೇತ್ರದಲ್ಲಿ ತೆಗೆದಿದೆ, ಯಾವ ರೀತಿ ಕಾಮಗಾರಿ ನಡೀತಾ ಇದೆ, ಸಂತೋಷ್ ಲಾಡ್ ಸಾಹೇಬರು ಅಧಿಕಾರಿಗಳನ್ನ ಯಾವ ರೀತಿ ತರಾಟೆಗೆ ತೆಗೆದುಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ, ಇವೆಲ್ಲ ಸಂಪೂರ್ಣ ಮಾಹಿತಿಯನ್ನ ಇವತ್ತು ನಾನು ಕೊಡ್ಲಿಕ್ಕೆ ಸ್ಪಾಟ್ಗೆ ಬಂದಿದ್ದೀನಿ. ನೀವು ನನ್ನ ಬಲಭಾಗದಲ್ಲಿ ನೋಡ್ಬೋದು ಯಾವ ರೀತಿ ಮಾಡಿದ್ದಾರೆ. ಧಾರವಾಡಕ್ಕೆ ಹೋಗಬೇಕಂತಂದ್ರೆ ಇದೇ ಮೇನ್ ರಸ್ತೆ. ಈ ಮೇನ್ ರಸ್ತೆ ಕಾಮಗಾರಿ ಮುಗಿದು ಕೇವಲ 2 ತಿಂಗಳಾಗಿದೆ ಅಂತ ಗ್ರಾಮಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವು ಫುಟ್ಪಾತ್ ಅನ್ನ ನೋಡ್ಬೋದು, ಯಾವ ರೀತಿ ಫುಟ್ಪಾತ್ ಇದೆ. ರಸ್ತೆ ಪಕ್ಕದಲ್ಲಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಸುಮಾರು ಅಂಗಡಿಗಳು, ಅಂಗಡಿಕಾರರು ಯಾವ ರೀತಿ ಎಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಎಲ್ಲ ತ್ರಾಸನ್ನ ಅನುಭವಿಸ್ತಾ ಇದ್ದಾರೆ, ಕಲಘಟಕಿ ಕ್ಷೇತ್ರದಲ್ಲಿ ಏನೆಲ್ಲ ನಡೀತಾ ಇದೆ ಇವನ್ನೆಲ್ಲ ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಣ್ಣ ಪುಟ್ಟ ಅಂಗಡಿಕಾರರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕಲಘಟಕಿ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಸಮಸ್ಯೆಯನ್ನ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ. ಇವತ್ತು ನಾನು ಒಬ್ಬರನ್ನ ಅಂಗಡಿಕಾರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಯಾವೆಲ್ಲ ರೀತಿಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ. ಇದು ರೋಡ್ ಮಾಡ್ಯಾರ ಸರ್, ಏನೂ ಇಲ್ಲ, ಉಪಯೋಗ ಆಗಿಲ್ಲ ಸರ್. ಏನು ಮಾಡಿನ ಮೊದಲು ಇನ್ನೂ ಸ್ವಲ್ಪ ಚಲೋ ಐತಿ, ಹತ್ರ ಮಾಡಿದ್ರೆ ಚಲೋ ಮಾಡಿದ್ರೆ ಅಂತೀವಿ, ಎಲ್ಲ ಕಿತ್ಕೊಂಡು ಹೊಂಟು ಬಿಟ್ಟೈತಿ. ಏನೂ ಇಲ್ಲ, ಉಪಯೋಗ ಇಲ್ಲ ಸರ್. ರೋಡ್ ಮಾಡಿ ಎಷ್ಟು ದಿನ ಆಯ್ತು ಸರ್? ಇದು 3.5 ತಿಂಗಳ 4 ತಿಂಗಳು ಆಗ್ಬಿಟ್ಟ ಸರ್. ಎಷ್ಟೇ ಇರುತ್ತೆ, ಹೆಚ್ಚಿನ ಏನಾಗಿಲ್ಲ. ನೋಡಿ ಸರ್, ಯಾರು ನೀರು ಎಲ್ಲ ಇಲ್ಲೇ ನಿಂತು ಬಿಟ್ಟದ್ರಿ. ನೀರು ಎಲ್ಲ ಮುಂದೆ ನೋಡಿ, ಗ್ರಾಮಸ್ಥರು ಹೇಳ್ತಾ ಇರೋದು ಏನಂದ್ರೆ, ರಸ್ತೆ ಕಾಮಗಾರಿ ಕಳೆದ 2 ತಿಂಗಳಲ್ಲಿ ಇಷ್ಟೆಲ್ಲ ಹದಗೆಟ್ಟು ಹೋಗಿದೆ. ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಯಾವ ರೀತಿ ಕಾಮಗಾರಿ ಕಾಂಟ್ರಾಕ್ಟರ್ ಮಾಡಿದ್ದಾರೆ, ಇಂಜಿನಿಯರ್ ಯಾರು, ಇವೆಲ್ಲ ಸಂಪೂರ್ಣ ಮಾಹಿತಿಯನ್ನ ಸಂತೋಷ್ ಲಾಡ್ ಸಾಹೇಬ್ರ ಮುಖಾಂತರ ನಾನು ಜನರಿಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇವತ್ತು ನೀವು ನನ್ನ ಎಡಭಾಗದಲ್ಲಿ ನೋಡ್ಬೋದು, ಇಲ್ಲಿ ಜನರಿಗೆ ಕೂತ್ಕೊಳ್ಳಿಕ್ಕೆ ಬಸ್ ಸ್ಟಾಪ್ ಕೂಡ ಇಲ್ಲ. ಇದು ಒಂದು ಸೆಂಟರ್ ಸರ್ಕಲ್ ಆಗಿದೆ. ಈ ಕಡೆಯಿಂದ ಒಂದು 10 ಕಿಲೋಮೀಟರ್ ಹೋದ್ರೆ ಜೋಡಳ್ಳಿ ಕ್ರಾಸ್, ಈ ಕಡೆಯಿಂದ ಮೇನ್ ರೋಡ್ ಕಲಘಟಕಿ, ಈ ಕಡೆ ಹೋದ್ರೆ ಬೂದನಗುಡ್ಡ, ಈ ಕಡೆ ಹೋದ್ರೆ ಮಗದೊಂದು ಊರಿರುತ್ತೆ. ನೋಡ್ಬೋದು ಬಸ್ ಸ್ಟ್ಯಾಂಡ್ ಹಾಳಾಗಿದೆ. ಶಾಲಾ ಮಕ್ಕಳು ಕೂಡ ಇಲ್ಲಿ ನಿಲ್ದಾಣದಲ್ಲಿ ಹೋಗ್ಬೇಕು. ಕೆಲವು ಮಹಿಳೆಯರು ಇರ್ತಾರೆ. ಇವರೆಲ್ಲರೂ ಕೂಡ ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಅವರು ಮಾಡಿಕೊಡವಲ್ರಿ. ಇದನ್ನ ಮೊದ್ಲಿಂದ ಹಳೆದ ಕೇಳಿ ನೋಡ್ರಿ, ಶಾಲಿ ಮಕ್ಕಳಿಗೆ ಸಮಸ್ಯೆ ಐತಿ. ಈಗ ಶಾಲಿ ಮಕ್ಕಳಿಗೆ ಹೋಗೋರಿಗೆ ಬರೋರಿಗೆ ಎಲ್ಲ ಎಷ್ಟು ಸಮಸ್ಯೆ ಐತಿ ನೋಡ್ರಿ. ಈಗ ಸ್ವಲ್ಪ ದಿನದಿಂದ ರೋಡ್ ಮಾಡಿದಾರಂತ್ರಿ. ನೋಡ್ರಿ, ಈಗ ನಿಮ್ಗ ಅಲ್ಲಿ ರೋಡ್ ಬಾಜುಕ್ ಈ ರೀತಿ ಎಲ್ಲ ಐತಿ, ನಿಮ್ಗೆ ಕುಂದ್ರಾಕು ಜಾಗ ಇಲ್ಲ. ನಿಂದ್ರಾಕ್ ಜಿಗ ಇಲ್ರಿ. ಏನ್ ಮಾಡೋದ್ ನೋಡ್ರಿ, ಊರಾಗ ಎಲ್ಲಾರು ಹಂಗ ಮಾಡ್ತಾರ. ಏನ್ ಮಾಡೋದ್ ನೋಡ್ರಿ.
ಬಸ್ಸಿಂದು ನೋಡಿ, ಮಹಿಳೆಯರು ಕೂಡ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ನನ್ನ ಎಡಭಾಗದಲ್ಲಿ ನೋಡಬಹುದು ಬಸ್ ಸ್ಟ್ಯಾಂಡ್ ಯಾವ ರೀತಿ ಹಾಳಾಗಿದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಈ ರೀತಿ ಎಲ್ಲ ಸಮಸ್ಯೆ ಕಲಘಟಗಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಕ್ಷೇತ್ರದಲ್ಲೇ ಈ ರೀತಿ ಆದ್ರೆ ಇನ್ನು ಬಾಕಿ ಎಲ್ಲಾ ಕ್ಷೇತ್ರದಲ್ಲಿ ಯಾವ ರೀತಿ ಜನ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇವತ್ತು ಮತ್ತೋರ್ವ ನಮ್ಮ ಗ್ರಾಮಸ್ಥರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡೋಣ. ಏನ್ ಸಮಸ್ಯೆ ನಡೀತಾ ಇದೆ ಸರ್? ಏನಾಗ್ತದೆ? ರೋಡ್ ಮಾಡಿ 2-3 ತಿಂಗಳು ಸರ್. ಕಳಪೆ ಇಲ್ಲಿ ಸಾಲಿ ಹುಡುಗರು ಬಸ್ ಸ್ಟ್ಯಾಂಡ್ ಇಲ್ಲ ಸರ್. ಮತ್ತೆ ನಿಲ್ಲೋದಕ್ಕೆ ಬಹಳ ಸಮಸ್ಯೆ ಇದೆ ಸರ್ ಇಲ್ಲಿ. ಅಲ್ಲ, ನೀವು ಇಲ್ಲಿ ಲೋಕಲ್ ಇದ್ರಿ, ಇವ್ರನ್ನ ಕೇಳಿಲ್ಲ ಯಾಕೆ? ಅಧಿಕಾರಿಗಳಿಗೆಲ್ಲ ಮನವಿ ಕೊಟ್ಟು ಬಂದ ಸರ್. ಬಸ್ ಸ್ಟ್ಯಾಂಡ್ ಬಗ್ಗೆ ಆಗಲಿ, ರೋಡ್ ಬಗ್ಗೆ ಆಗಲಿ ಅದು ಮಾಡಿ ಕೊಡ್ತಾವಂತಾರ ಸರ್. ಏನ್ ಮಾಡ್ತಾರೆ ಸರ್? ನೋಡಿ, ಜನ ಕೂಡ ಹೆದರ್ತಾರೆ. ಯಾಕಂತಂದ್ರೆ ಯಾರಿಗೆ ನಾವು ಪ್ರಶ್ನೆ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಯಾರಿಗೆ ಹೋಗಿ ಭೇಟಿ ಆಗ್ಬೇಕು, ಇವೆಲ್ಲ ಸಮಸ್ಯೆಗಳನ್ನ ಗ್ರಾಮಸ್ಥರು ಕೂಡ ಎದುರಿಸ್ತಾ ಇದ್ದಾರೆ. ಈ ರೀತಿ ಎಲ್ಲ ಕಲಘಟಗಿ ಕ್ಷೇತ್ರದಲ್ಲಿ ಸಂತೋಷ್ ಲಾಡ್ ಸಾಹೇಬ್ರ ಕ್ಷೇತ್ರದಲ್ಲಿ ಈ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಇಷ್ಟೆಲ್ಲಾ ರೀತಿ ನಡೀತಾ ಇದ್ರು ಕೂಡ ಯಾಕೆ ಇಲ್ಲಿ ಸ್ಥಳೀಯ ತಹಶೀಲ್ದಾರ್ ಆಗಿರ್ಬೋದು, ಗ್ರಾಮೀಣ ಅಧಿಕಾರಿ PDO ಆಗಿರ್ಬೋದು, ತಲಾಟಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಯಾಕೆ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಸಂತೋಷ್ ಲಾಡ್ ಸಾಹೇಬರು ಯಾಕೆ ಇತ್ತ ಗಮನ ಹರಿಸ್ತಾ ಇಲ್ಲ ಎಂಬುದನ್ನ ಕಾದು ನೋಡಬೇಕಾಗಿದೆ. ಗಣೇಶ್ ಹಿರೇಮಠ್, ನ್ಯೂಸ್ 88 ಕನ್ನಡ, ಹುಬ್ಬಳ್ಳಿ. ಈ ಭಾಗದಲ್ಲಿ ಸರ್ಕಾರಿ ಬಸ್ ಸಂಚಾರವೂ ಕೂಡ ಸರಿಯಾಗಿಲ್ಲ. ಜನರು ವೈಯಕ್ತಿಕ ವಾಹನಗಳಲ್ಲಿ ಓಡಾಡ್ತಿದ್ದಾರೆ. ಸಾರ್ವಜನಿಕರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನ ಭೇಟಿಯಾಗಿ ಆದಷ್ಟು ಬೇಗ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಒತ್ತಾಯ ಮಾಡಿದ್ದಾರೆ. ಅಧಿಕಾರಿಗಳು ಕೇವಲ ಭರವಸೆ ನೀಡ್ತಾ ಇದ್ದು ಇಲ್ಲಿವರೆಗೂ ರಸ್ತೆ ದುರಸ್ತಿಯಾಗಿಲ್ಲ. ಕಳಪೆ ಕಾಮಗಾರಿಯಿಂದ ರಸ್ತೆ ನಿರ್ಮಾಣ ಮಾಡಿ ತಿಂಗಳಲ್ಲಿ ರಸ್ತೆ ಸಂಪೂರ್ಣವಾಗಿ ಕಿತ್ತು ಹೋಗ್ಬಿಟ್ಟಿದೆ. ಗುತ್ತಿಗೆದಾರರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಗುತ್ತಿಗೆದಾರನ ವಿರುದ್ಧ ಗ್ರಾಮಸ್ಥರಿಂದ ಕ್ರಮಕ್ಕೆ ಆಗ್ರಹ. ಇತ್ತೀಚೆಗೆ ಕಳಪೆ ಕಾಮಗಾರಿಗಳ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ತರಾತುರಿಯಲ್ಲಿ ಕೆಲಸ ಮಾಡಿ ಮುಗಿಸಬೇಕೆಂದು ಅಧಿಕಾರಿಗಳು ಗುಣಮಟ್ಟದ ರಸ್ತೆ ಮಾಡಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇದೀಗ ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಧಾರವಾಡ ಕ್ರಾಸ್ನಿಂದ ಜೋಡಳಿ ಕ್ರಾಸ್ ರಸ್ತೆ ತೀರಾ ಕಳಪೆಯಾಗಿರುವುದನ್ನು ಗ್ರಾಮಸ್ಥರು ಪತ್ತೆ ಮಾಡಿದ್ದಾರೆ. ಕಾಮಗಾರಿ ನಡೆಯುವ ಸ್ಥಳದಲ್ಲೇ ಬಂದು ಜನರು ಕೈಯಲ್ಲೇ ಡಾಂಬರ್ ಕಿತ್ತು ಆಕ್ರೋಶ ಹೊರಹಾಕಿದ್ದಾರೆ. ಡಾಂಬರ್ ಕಾಮಗಾರಿ ಗುಣಮಟ್ಟದ್ದಾಗಿಲ್ಲ. ಹಳೆಯ ರಸ್ತೆಯ ಧೂಳಿನಲ್ಲಿ ಅರ್ಧ ಇಂಚು ಡಾಂಬರ್ ಹಾಕ್ತಿದ್ದಾರೆ. ಇದನ್ನ ಕೈಯಿಂದ ಕಿತ್ತರೆ ಕೇಕ್ನಂತೆ ಬರ್ತಾ ಇದೆ ಅಂತ ಕಿಡಿಕಾರ್ ಬಿಟ್ಟಿದ್ದಾರೆ. ಈ ರಸ್ತೆಯ ಕೈಯಿಂದಲೇ ಕಿತ್ತು ಬರ್ತಾ ಇದೆ. ಇನ್ನು ವಾಹನ ಓಡಾಡಿದ್ರೆ ಒಂದೇ ದಿನದಲ್ಲಿ ಕಿತ್ತು ಹೋಗುತ್ತೆ ಅಂತ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ. ಇಂಥ ಕಳಪೆ ಮಟ್ಟದ ರಸ್ತೆ ಮಾಡೋ ಅವಶ್ಯಕತೆಯಾದ್ರೂ ಏನಿತ್ತು? ಚುನಾವಣೆ ಬಂತೆಂದು ಈ ರೀತಿ ಆತುರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ರೋಷಾವೇಶ ಹೊರಹಾಕಿದ್ದಾರೆ. ಇನ್ನು ಈ ಸುದ್ದಿ ತಿಳಿದ ತಕ್ಷಣ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಅಧಿಕಾರಿಗಳಿಗೆ ಯಾವ ರೀತಿ ಬಿಸಿ ಮುಟ್ಟಿಸ್ತಾರೆ ಎಂಬುದನ್ನ ಕಾದ್ ನೋಡಬೇಕು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.